ವೆಲ್ಕಮ್ ಟು ಗರ್ಲ್ಸ್ ಮೋಟಿವೇಶನ್ ಚಾನಲ್. ನನಗೆ ಬೇಕು ಅಂತಲೇ ಕಷ್ಟವನ್ನು ಸೃಷ್ಟಿಸುವರು ಎಲ್ಲೆಡೆ ಇರುತ್ತಾರೆ. ಪ್ರತಿ ಕಡೆಯೂ ನಿನ್ನ ಬುದ್ಧಿ ಹಾಗೆ ನಿನ್ನ ಧೈರ್ಯ ಇವು ಮಾತ್ರವೇ ನಿನ್ನನ್ನು ಕಾಪಾಡಬಲ್ಲವು. ನಮ್ಮ ಪ್ರೇಮ ನಿಜವಾದರೆ ಈ ಪ್ರಪಂಚದಲ್ಲಿ ಎಷ್ಟೇ ಜನರಿರಲಿ ನಾವು ಪ್ರೀತಿಸಿದವರು ಸುಂದರವಾಗಿಯೇ ಕಾಣಿಸುತ್ತಾರೆ, ಏಕೆಂದರೆ ಅವರೇ ನಮ್ಮ ಪ್ರಪಂಚವಾದ್ದರಿಂದ. ಪ್ರೇಮವೆಂದರೆ ಹಾಗೆಯೇ. ಪ್ರೇಮದ ಪರಾಕಾಷ್ಠೆಯು ನಾವು ಪ್ರೀತಿಸಿದವರಲ್ಲಿ ಎಲ್ಲವನ್ನು ಉನ್ನತವಾಗಿಯೇ ಕಾಣುತ್ತೇವೆ. ಮನುಷ್ಯ ಎಷ್ಟೇ ಮೇಧಾವಿ ಇದ್ದರೂ ಮರುಕ್ಷಣ ಏನೂ ನಡೆಯುತ್ತದೆ ಎಂದು ತಿಳಿಯದ ಅಜ್ಞಾನಿಯೂ ಹೌದು. ಅದುವೇ ಜೀವನದ ರಹಸ್ಯ. ಮಕ್ಕಳಲ್ಲಿ ಜನ್ಮತಃ ಯಾವುದೇ ಗುಣಗಳಾಗಲಿ ದೋಷಗಳಾಗಲಿ ಇರುವುದಿಲ್ಲ. ತಂದೆ ತಾಯಿಯರ ಪ್ರವರ್ತನೆ, ಆಲೋಚನೆಗಳು, ನಿತ್ಯವೂ ಮಾತನಾಡುವ ಮಾತುಗಳು, ನಮ್ಮ ಸುತ್ತಲಿನ ಸಮಾಜ ಮಕ್ಕಳಲ್ಲಿ ಒಂದು ಸಂಸ್ಕಾರವನ್ನು ಬೆಳೆಸುತ್ತದೆ. ಇದುವರೆಗೆ ನಾನು ದೇವರನ್ನು ನೋಡಿಲ್ಲವೆಂದು ಹೇಳಬೇಡ. ಕಷ್ಟಕಾಲದಲ್ಲಿ ಸಹಾಯ ಮಾಡುವ ಪ್ರತಿಯೊಬ್ಬರೂ ದೇವರಿಗೆ ಸಮಾನವೆಂದು ನೆನಪಿಟ್ಟುಕೊಳ್ಳಿ. ನನ್ನ ದೃಷ್ಟಿಯಲ್ಲಿ ಶತ್ರುವು ಕೂಡ ಒಬ್ಬ ಗುರುವೇ, ಏಕೆಂದರೆ ನಾನು ಮಾಡುವ ತಪ್ಪು ಕೂಡ ಕಡಾಖಂಡಿತವಾಗಿ ಹೇಳುವುದು ಅವರೊಬ್ಬರೇ. ಕತ್ತಲಲ್ಲಿ ಮಾತ್ರ ನಕ್ಷತ್ರಗಳ ಒಂದು ಸುಂದರತೆ ಕಾಣಿಸುತ್ತದೆ. ಹಾಗೆ ಕಷ್ಟದಲ್ಲೇ ಜೀವನದ ಮೌಲ್ಯ ತಿಳಿವಾಗುತ್ತದೆ. ಮನುಷ್ಯ ಇತರರೊಂದಿಗೆ ಮಾಡುವ ಯುದ್ಧಕ್ಕಿಂತ ತನ್ನ ಮನಸ್ಸಿನೊಂದಿಗೆ ಮಾಡುವ ಸಂಘರ್ಷಣೆ ತುಂಬ ದೊಡ್ಡದು. ಪ್ರತಿ ಬಾರಿಯೂ ನಿಂದನೆಗಳಿಗೆ ಸುಮ್ಮನಿರಬೇಡ. ಒಂದೊಂದು ಬಾರಿ ತಿರುಗಿ ಬೀಳು. ಇಲ್ಲದಿದ್ದರೆ ನಿನಗೆ ಬೆಲೆ ಇಲ್ಲದಂತಾಗುತ್ತದೆ. ಏಕೆಂದರೆ ಅವರ ನಿಂದನೆಗಳು ಯಾವತ್ತೂ ನಿಲ್ಲುವುದಿಲ್ಲ. ಒಳ್ಳೆಯತನದ ಒಳ್ಳೆಯದೇ, ಆದರೆ ಒಳ್ಳೆಯತನದ ಎಚ್ಚರಿದ್ದರೆ ಖಂಡಿತವಾಗಿಯೂ ಮೋಸ ಹೋಗುವೆ. ಅತಿಯಾದ ಒಳ್ಳೆಯತನವು ಇತರರ ದುರುಪಯೋಗಕ್ಕೆ ಕಾರಣವಾಗುತ್ತದೆ. ಈಗಿನ ಸಮಾಜವು ಒಳ್ಳೆಯತನಕ್ಕೆ ಬೆಲೆ ಕೊಡುವುದಿಲ್ಲ. ಒಳ್ಳೆಯತನವು ಈ ಸಮಾಜಕ್ಕೆ ಆಸ್ಪದವಾಗಿ ಕಾಣುತ್ತದೆ. ಈ ಕಲಿಯುಗದಲ್ಲಿ ಒಳ್ಳೆಯತನಕ್ಕೆ ಮೌಲ್ಯವಿಲ್ಲ. ಇಷ್ಟಕ್ಕೂ ಯಾರಿಗಾಗಿ ಈ ಒಳ್ಳೆಯತನ? ನಿನ್ನಷ್ಟಕ್ಕೆ ನೀನು ಒಳ್ಳೆಯತನದಿಂದ ಇರು ಅಷ್ಟೇ. ಅತಿಯಾದ ಮುಗ್ಧತೆ ಮತ್ತು ಒಳ್ಳೆಯತನವನ್ನು ಕೆಲವರು ದುರುಪಯೋಗಪಡಿಸಿಕೊಳ್ಳುವರು. ಒಳ್ಳೆಯತನದೊಂದಿಗೆ ಬುದ್ಧಿ ಇರಬೇಕು. ಈ ಸಮಾಜದಲ್ಲಿ ಬದುಕುವುದಕ್ಕೆ ಬರೀ ಒಳ್ಳೆಯದಷ್ಟೇ ಸಾಕಾಗುವುದಿಲ್ಲ. ಸರಿಯಾದ ಸಮಯದಲ್ಲಿ ಸರಿಯಾದ ಜಾಣತನವು